ಕರ್ನಕ್ಕೆ ಬಳಸ್ಕೋಬೋದು ಈ ಎಲೆನ. ಇದನ್ನ ತಗೊಂಡೋಗಿ ಸಿದ್ಧಿ ತಿಂಗಳಲ್ಲಿ ನೆರಳಲ್ಲಿ ಒಣಗಿಸಿ ಕುಟ್ಟಿ ಚೂರ್ಣ ಮಾಡಿ ಇದ್ರ ಜೊತೆಗೆ ಇನ್ನೂ ಗಿಡಗಳು ಬರ್ತವೆ. ಮೈರೋಶಿಕೆ, ಈ ಕೆಂಪು ಗುಲ್ಗಂಜಿದು ಇದೊಂದು ಎಲೆ, 2 ಬ್ರಹ್ಮದಂಡಿ, ಈ ಥರ ಪಂಚ ಮೂಲಿಕೆಗಳು ಬೇಕಾಗ್ತವೆ. ಅವ್ರಿಗೆ ಫುಡ್ಡಲ್ಲಿ ಮಿಕ್ಸ್ ಮಾಡ್ಕೊಡೋದ್ರಿಂದ ಅವರು ವಶೀಕರಣ ಆಗ್ತಾರೆ. ಅಂದರೆ ಇವ್ರು ಹೇಳ್ದಂಗೆ ಕೇಳ್ತಾರೆ. ಯಾರನ್ನ ಬೇರೆ ಚಟಗಳಿದ್ರೆ ಅದನ್ನ ಬಿಟ್ಟು ನಾನಾಯ್ತು, ನಮ್ಮ ಮನೆ ಆಯಿತು, ಸಂಸಾರ ಆಯಿತು ಅನ್ನೋ ಮಟ್ಟಿಗೆ ಅವರು ಬದಲಾವಣೆ ಆಗ್ತಾರೆ. ಇದು ಕಾಳಿನೇ, ದಕ್ಷಿಣ ಕಾಳಿ. ಇಬ್ಬರು ಒಟ್ಟಿಗೆ ಇರೋದು ಬಹಳ ವಿಶೇಷ, ಬಹಳ ಅಪರೂಪ. ಬಹಳ ಅಪರೂಪ. ಇವೆರಡು ರೇರ್ ಸಿಗೋದು ಇಬ್ರು ಒಟ್ಟಿಗೆ ಇರೋದು. ತಂತ್ರ ಪ್ರಯೋಗಕ್ಕೆ ಬಹಳ ಇದಾವೆ. ಸುಮಾರು 100 ತಂತ್ರಕ್ರಿಯೆಗಳಿದಾವೆ. ಕೆಲವ್ರು ಯಾರೋ ಅಂತಾರೆ ಇದನ್ನ ಬಾಯಲ್ಲಿ ಹಾಕೊಳ್ರಿ, ಆಗಿರಿ, ತಿಂದ್ರಿ ಅಂತಂತಾರೆ. ಅವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಇದು ಹಾವಿನ ವಿಷ ಎಷ್ಟು ಪವರ್ ಇರುತ್ತೋ ಇದು ಅಷ್ಟೇ ಪವರು. ಒಂದೇ ಒಂದು ಬೀಜ ನೀವು ಬಾಯಲ್ಲಿ ಹಾಕೊಂಡು ಆಗುದು ಹೊಟ್ಟೆ ಒಳಗಡೆ ಹೋಯ್ತು ಅಂದಾಗ ಅದು ವಿಷ. ಈ ಎಲೆ ಬಂದು ವಿಷ ಇಲ್ಲ. ಇದನ್ನ ನಾವು ತಿನ್ಬೋದು. ಇದನ್ನ ಹೌದಾ? ಇದು ತಿನ್ಬೋದು. ಇದು ನೋಡಿ, ಇದು ತಿನ್ಬೋದು. ಪತ್ತ ಅಂದ್ರೆ ಬೀಡ ಅಂಗಡಿಲಿ ಹಾಕೋ ಪತ್ತ ಇದೆ. ಇದು ವಿಷ ಇಲ್ಲ, ತಿನ್ಬೋದು. ಸ್ವೀಟ್ ಇದು. ನಾನು ತಿಂದು ನೋಡ್ತೀನಿ ಈಗ. ಸಂಸಾರ ಒಂದು ಹಾಕೊಬೇಕು, ಏನೋ ಒಳ್ಳೇದಾಗಬೇಕು, ನಮಗೆ ಭಗವಂತನಿಂದ ಒಂದು ಒಳ್ಳೇದಾಗಬೇಕು ಅಂದ್ರೆ ಅಥವಾ ಒಳ್ಳೆ ಕೆಲಸ ಮಾಡ್ಕೊಳ್ಳಿ ಅಷ್ಟೇ. ತುಂಬಾ ಜನ ಕೇಳಿದ್ರೆ ಹತ್ತಿರದಿಂದ ತೋರಿಸಿ ಅಂತ. ನೋಡಿ ಕ್ಲೀನಾಗಿ ಒರಿಜಿನಲ್ ಇದು ಎಲೆ ತೋರಿಸ್ತೀನಿ ನಾನು. ಇದು ಎಲೆ ಅಲ್ಲ, ಇದು ಬೇರೆ ಗಿಡ. ಇದು ಎಲೆ ತೋರಿಸ್ತೀನಿ. ಇದು ಬಳ್ಳಿ ಥರ ಇದು ಬೆಳ್ಕೊಂಡ್ ಬರುತ್ತೆ ಗಿಡದ ಮೇಲೆ. ಇದು ಒಂಟಿಯಾಗಿ ಸಿಗೋದು ಭಾರಿ ಕಷ್ಟ. ಅಪರೂಪ ಹಿಂಗೆ ಸಿಗೋದು ಅಪರೂಪ. ನೋಡಿ ಇದು ಬಿಲ್ಪಾತ್ರೆ ಅಂತ ಕರೀತಾರೆ. 100 ಕಣ್ಣಿನ ಗಿಡ ಅಂತ. 100 ಕಣ್ಣಿನ ಗಿಡ. ಕಾಳಿನೇ ಇದು, ಸಾಕ್ಷಾತ್ ಕಾಳಿನೇ. ಇದು ಕಾಳಿನೇ, ದಕ್ಷಿಣ ಕಾಳಿ. ಇಬ್ರು ಒಟ್ಟಿಗೆ ಇರೋದು ಬಹಳ ವಿಶೇಷ, ಬಹಳ ಅಪರೂಪ. ಇವೆರಡು ರೇರ್ ಸಿಗೋದು ಇಬ್ರು ಒಟ್ಟಿಗೆ ಇರೋದು. ತಂತ್ರ ಪ್ರಯೋಗಕ್ಕೆ ಬಹಳ ಇದಾವೆ. ಸುಮಾರು 100 ತಂತ್ರಕ್ರಿಯೆಗಳಿದಾವೆ. ಅಲ್ಲ, ಈ ತರ ಒಟ್ಟಿಗೆ ಸಿಕ್ಕಿದ್ರೆ ಬಹಳ ಶಕ್ತಿ ಇರ್ತವೆ. ಈಗ ಈ ಸಿದ್ಧಿ ಸಾಧಕರು, ಈ ಸಿದ್ಧಿ ಸಾಧನೆ ಮಾಡುವಂತವ್ರು, ಯಕ್ಷಿಣಿಗಳ ಸಾಧನೆ, ಕರ್ಣಪಿಶಾಚಿ ಸಾಧನೆ, ಅಥವಾ ನಾವು ಅಮ್ಮನವರ ಸಾಧನೆ, ಅಮ್ಮನವರ ರೂಪ ಒಂದೇ, ನಾಮ ಹಲವಾರು ಅಂದಂಗೆ. ಒಬ್ಬರು ಬನ್ನಿ ಮಾಂಕಾಳಿ ಅಂತಾರೆ, ದುರ್ಗಿ, ಚೌಡೇಶ್ವರಿ, ಈ ತರ ಅಮ್ಮನವರ ಹೆಸರು ಸಾಕ್ಷಾತ್ ಸುಮಾರು ಇದಾವೆ. ಅಮ್ಮನವ್ರ ಸಾಧನೆ ಮಾಡೋರಿಗೆ ಇವೆಲ್ಲ ಬೇಕೇ ಬೇಕು. ಬಹಳ ಮುಖ್ಯವಾಗಿ ಈ ಕೆಂಪು ಗುರ್ಗಂಜಿ ಬೇಕು. ಇದರ ಬೇರು ಅಂತಂದ್ರೆ ಇಡೀ ಗಿಡ ನಾಶ ಮಾಡಬಾರ್ದು. ಅದು ಪ್ರಕೃತಿಗೆ ವಿರುದ್ಧ. ನಾಶ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಯಾವ ದೇವತೆ ಹೊಳೆಯಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ವಾಮ ಮಾರ್ಗದಲ್ಲಿ ನೀವು ಒಂದು ಸಾಧನೆ ಮಾಡ್ತೀನಿ ಅಂತಂದಾಗ ಈ ಕೆಂಪು ಗುರ್ಗಂಜಿ ಬೇರು ತಗೋಬೇಕಾಗ್ತದೆ. ದಕ್ಷಿಣ ದಿಕ್ಕಿಗೆ ಹರಿದಿರ್ಬೇಕು. ದಕ್ಷಿಣ ದಿಕ್ಕಿಗೆ ಹರಿದಿರ್ಬೇಕು. ಆ ಬೇರಿಗೆ ನೀವು ಹಿಂದಿನ ದಿನ ಮೊದಲು ಆಮಂತ್ರಣ ನಿಮಂತ್ರಣ ಪಾಲನೆ ಮಾಡಬೇಕು. ಹಿಂದಿನ ದಿನ ಬರಬೇಕು, ಮುಹೂರ್ತ ನೋಡ್ಕೊಂಡು ಕಂಕಣ ಬಾವೆಲ್ಲ ಕಟ್ಟಿ ಅಭಿಮಂತ್ರಿಸ್ಕೊಂಡು ನೆಕ್ಸ್ಟ್ ಡೇ ಬಂದು ಬೇರನ್ನ ತೆಗಿಬೇಕಾಗ್ತದೆ. ರಾತ್ರಿ 12 ಗಂಟೆಗೆ ಬೆತ್ತಲೆಯಾಗಿ. ನಂತರ ಭಾಗದಲ್ಲಿ ಅವು ಎಷ್ಟು ಬೇಕಂದ್ರೆ ನಮ್ಗೆ ಸ್ವಲ್ಪನೇ ನಾವು ನೋಡಿ ಹಾಕೊಂಡಿದ್ದೀವಿ. ಈ ತಾಯಿದ್ದಲ್ಲಿದೆ ಕೆಂಪು ಗುಲ್ಗಂಜಿ ಬೇರು ಬಿಟ್ರೆ ಇದ್ರ ಜೊತೆಗೆ ಬೇರೆ ಏನು ಹಾಕಿಲ್ಲ. ಬೇರೆ ಮಾತ್ರ ಹಾಕಿದ್ವಿ ಅಷ್ಟೇ. ಇದ್ರಲ್ಲಿ ಏನೂ ಇಲ್ಲ ಬೇರೆ. ಇದು ಒಂದು ಸಾಧನೆಗಳು. ಈ ಥರ ಮಾಡಿಕೊಂಡ್ರೆ ನಾವು ಸಾಧನೆ ಮಾಡೋರಿಗೆ ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಮಗೆ ಒಂದು ಆತ್ಮರಕ್ಷಣೆ ಆಗಲಿ, ನಾವೇನೋ ಒಂದು ಯಂತ್ರ ಮಂತ್ರ ಬರೀತೀವಿ, ಆ ಯಂತ್ರಗಳು ಕೆಲವಂತೆ ಅಕ್ಷರಗಳು ತಪ್ಪಾಗ್ತವೆ, ಮಂತ್ರಗಳು ತಪ್ಪಾಗ್ತವೆ. ಅಂತ ಟೈಮಲ್ಲಿ ನಮ್ಗೆ ಇವೆಲ್ಲ ಕೆಲಸ ಮಾಡ್ತವೆ, ಮತ್ತೆ ಎಚ್ಚರಿಸ್ತವೆ. ನಾವು ಅಭಿಮಂತ್ರಿಸಿದಾಗ್ಲೂ ಅದಕ್ಕೆ ಶಕ್ತಿ ಅನ್ನೋದು ಬರುತ್ತೆ. ತಪ್ಪಾದ್ರೂ ಸಹ ಅದು ಕೆಲಸ ಮಾಡ್ತವೆ. ಹಂಗಾಗಿ ಇವೆಲ್ಲ ಬೇಕಾಗ್ತವೆ. ಇದ್ರ ಜೊತೆಗೆ ಪಾದರಸ ಗಟ್ಟಿ ಮಾಡಿ ಸೇರಿಸ್ಬೇಕು. ಪಾದರಸ ಅನ್ನೋದು ಸಾಕ್ಷಾತ್ ಶಿವನ ವೀರ್ಯನ ಅಂಶ ಅಂತ ನಾವು ಎಲ್ಲ ನಂಬಿರೋದು, ಒಪ್ಪಿರೋದು ಅದೇನೆ, ಶಿವನ ವೀರ್ಯ. ಹಂಗಾಗಿ ನಾವು ಪಾದರಸ ಗಟ್ಟಿ ಮಾಡಬೇಕು. ಒಂದು ಸ್ವಲ್ಪ ಗಟ್ಟಿ ಮಾಡಿ. ಸಿಗುತ್ತೆ ಪಾದರಸ ಅಂಗಡಿಯಲ್ಲಿ ಸಿಗ್ತವೆ. ಒರಿಜಿನಲ್ ತರಬೇಕು. ಈಗೆಲ್ಲ ಕೆಮಿಕಲ್ ಜಾಸ್ತಿ ಆಗಿದೆ. ಒರಿಜಿನಲ್ ತರಬೇಕು. ಅದನ್ನ ಶುದ್ಧೀಕರಣ ಮಾಡ್ಬೇಕು ಮೊದಲು. ಸುಮಾರು ಪಾದರಸ ಶುದ್ಧಿ ಮಾಡಿ ಅದನ್ನ ಗಟ್ಟಿ ಮಾಡಬೇಕು ಅಂದ್ರೆ ಸುಮಾರು ಟೈಮ್ ಹಿಡಿತವೆ. ಅದು 1 ಗಂಟೆ 2 ಗಂಟೆ ಮಾಡುವಂಥದ್ದಲ್ಲ. ತುಂಬ ದೊಡ್ಡ ಪ್ರಾಸೆಸ್ ಅದೆಲ್ಲ. ಗಿಡಮೂಲಿಕೆಯಿಂದನೇ ಗಟ್ಟಿ ಮಾಡಬೇಕು, ಕೆಮಿಕಲ್ ಬಳಸೋ ಹಾಗಿಲ್ಲ. ಗಟ್ಟಿ ಮಾಡಿ ಅದು ಸ್ವಲ್ಪ ಇದ್ರೊಳಗೆ ತುಂಬಬೇಕು. ಇದೊಂದು 1 ಇಂಚ್ 2 ಇಂಚ್ ಅಷ್ಟೇ ಬೇರು. ಸಿದ್ಧಿ ಮಾಡಿ ಅಭಿಮಂತ್ರಿಸಿ ನಾವು ಅದು ಜೀವಗಳೇ ಕೊಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ತುಂಬಿಕೊಂಡಾಗ ಆ ಸಾಕ್ಷಾತ್ ಅಮ್ಮನವರ ಶಕ್ತಿ ನಮ್ಮ ಜೊತೆ ಇರುತ್ತೆ ಏನೇ ಕೆಲಸ ಮಾಡಿದಾಗ್ಲೂ. ಇದು ಒಂದು ವಿಧಾನ. ಆದರೆ ಈ ಕೆಂಪು ಗುರ್ಗಂಜಿ ತಾಂತ್ರಿಕ ವಿಧಾನದಲ್ಲಿ 10 ಹಲವಾರು ಪ್ರಯೋಜನಗಳು, ಒಂದಲ್ಲ ಎರಡಲ್ಲ, ಸುಮಾರು 100 ತಂತ್ರವಿದ್ಯೆಗಳು ಮಾಡ್ಬೋದು. ಅದರಲ್ಲಿ ವಶೀಕರಣಕ್ಕೂ ಬಳಸ್ಬೋದು. ಈ ನೋಡಿ, ಈ ಕೆಂಪು ಗುರ್ಗಂಜಿ ಬೀಜ ಏನಿದೆ ಇದು ವಿಷ. ಕೆಲವ್ರು ಯಾರೋ ಅಂತಾರೆ ಇದನ್ನ ಬಾಯಲ್ಲಿ ಹಾಕೊಳ್ರಿ, ಆಗಿರಿ, ತಿಂದ್ರಿ ಅಂತಂತಾರೆ. ಅವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಇದು ಹಾವಿನ ವಿಷ ಎಷ್ಟು ಪವರ್ ಇರುತ್ತೋ ಇದು ಅಷ್ಟೇ ಪವರು. ಒಂದೇ ಒಂದು ಬೀಜ ನೀವು ಬಾಯಲ್ಲಿ ಹಾಕೊಂಡು ಆಗುದು ಹೊಟ್ಟೆ ಒಳಗಡೆ ಹೋಯ್ತು ಅಂದಾಗ ಅದು ವಿಷ, ಜೀವನೇ ಹೋಗುತ್ತೆ. 100. ಕೆಂಪು ಗುಲ್ಗಂಜಿದು ಹೇಳ್ತಾ ಇದ್ದಾರೆ,
ಹಾವಿನ ವಿಷ ಎಷ್ಟು ವಿಷಕಾರಿಯಾಗಿರ್ತದೋ ಅಷ್ಟು ವಿಷಕಾರಿಯಾಗಿರ್ತದೆ ಅಂತ ಅದರ ಬೀಜ. ಸೊ ಅದರ ಬೀಜವನ್ನು ಕೂಡ ನನಗೆ ತೋರಿಸ್ತಾ ಇದ್ದೇವೆ ಈಗ. ಇಲ್ಲಿದೆ ಬೀಜ ಇದೆ. ಸೊ ಮಹಾಕಾಳಿಗೆ ಬಹಳ ಪ್ರಿಯ ಸಂಬಂಧಪಟ್ಟಂತೆ ಕಾಳಿಯ ಸ್ವರೂಪ ಅಂತಲೇ ಹೇಳ್ತಾರೆ. ಸೊ ಅದರಿಂದ ಯಾವ ರೀತಿ ತಂತ್ರವಿದ್ಯೆಯನ್ನು ಮಾಡ್ಬೋದು ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ ಈಗಾಗಲೇ. ಮತ್ತು ಏನೆಲ್ಲ ವಿಶೇಷತೆ ಇದೆ ಇದರಲ್ಲಿ? ನಾವು ವಶೀಕರಣ ಮಾಡ್ಬೋದು. ಈಗ ಒಂದೊಂದು ಹೇಳ್ತೀನಿ. ವಶೀಕರಣ ಮಾಡ್ಬೋದು, ಷಟ್ಕರ್ಮಗಳಲ್ಲಿ ಬರುವಂತಹ ಪ್ರತಿಯೊಂದು ಕ್ರಿಯೆ ಮಾಡ್ಬೋದು ಇದರಲ್ಲಿ. ಇದು ಬೇಕೇ ಬೇಕು, ಬಹಳ ಮುಖ್ಯವಾಗಿ ವಶೀಕರಣ ಮಾಡ್ಬೋದು. ನಾವು ಮನೆಗಳಿಗೆ ಅಷ್ಟ ದಿಗ್ಬಂಧನೆ ಮಾಡೋದಕ್ಕೆ, ದೇವಸ್ಥಾನಗಳಿಗೆ ದಿಗ್ಬಂಧನೆ ಮಾಡೋದಕ್ಕೆ, ಅಥವಾ ಉಚ್ಚಾಟನೆ ಪ್ರಯೋಗಕ್ಕೆ, ಮಾರಣ ಸ್ತಂಭನ, ನಾವು ಯಾವುದೇ ಒಂದು ಪ್ರಕ್ರಿಯೆ ಮಾಡುವಾಗಲೂ ಸಹ ನಮಗೆ ಗುಳಗಂಜಿಗಳು ಬಹಳ ಮುಖ್ಯವಾಗಿ ಬೇಕೇ ಬೇಕು. ಇದು ಇಲ್ದಿರೋ ಕೆಲಸ ಅರ್ಧಂಬರ್ಧ ಅದು ನಡೆಯಲ್ಲ. ಇದು ಬೇಕೇ ಬೇಕು. ಇದು ನೋಡಿ, ಈಗ ಇದು ಗುಳಗಂಜಿ ಬಂದು ವಿಷ. ಹಾವಿಗೆ ಎಷ್ಟು ವಿಷ ಇರ್ತಾವೋ ಇದು ಅಷ್ಟೇ ವಿಷ. ಇದು ತಿಂದರೆ ಸತ್ತೋಗ್ತಾರೆ ಗ್ಯಾರಂಟಿ ಅದಂತೂ. ಆದರೆ ಇದ್ರ ಎಲೆ ನೋಡಿ, ತೋರಿಸ್ತೀನಿ. ಇದು ಎಲೆ ಅಂಬಲ್ಲಿದೆ. ಇದು ಎಲೆ. ಈ ಹುಣಸೆ ಸೊಪ್ಪು ಸೇಮ್. ಹುಣಸೆ ಸೊಪ್ಪು ಯಾವ ರೀತಿ ಇರ್ತದೋ ಇದು ಸೊಪ್ಪು ಸೇಮ್ ಅದೇ ರೀತಿ ಇರ್ತದೆ. ಇದು ಎಲೆ ಅದರದ್ದು. ಈ ಎಲೆ ಬಂದು ವಿಷ ಇಲ್ಲ. ಇದನ್ನ ನಾವು ತಿನ್ಬೋದು. ಇದನ್ನ ಹೌದಾ? ಇದು ತಿನ್ಬೋದು. ಇದು ನೋಡಿ, ಇದು ತಿನ್ಬೋದು. ತಿಂದು ತೋರಿಸ್ತಾ ಇದ್ದಾರೆ. ತಿನ್ಬೋದು. ಈ ತಿನ್ನೋದ್ರಿಂದ ಏನಾದರೂ ಬೆನಿಫಿಟ್? ಸ್ವಲ್ಪ ಸ್ವೀಟ್ ಇದೆ ಇದು. ಹೌದಾ? ಸ್ವೀಟ್ ಇರುತ್ತೆ. ಇದು ಅದೇ ಅಲ್ವಾ? ಅದು ಅದೇನೆ ನೋಡಿ, ಹಿಂಗಿದೆ. ನೀವು ಹೇಳ್ಬೋದಾ? ಬನ್ನಿ ಸ್ವೀಟ್ ಇರುತ್ತೆ. ಇದನ್ನ ಬಂದ್ಬಿಟ್ಟು ಈಗ ಬೀಡ ಅಂಗಡಿಗಳು ಬೀಡ ಹಾಕ್ತಾರೆ, ಗೊತ್ತಾ? ಬೀಡ ಹಾಕುವಾಗ ಪತ್ತ ಅಂತಂತಾರೆ. ಪತ್ತ ಅಂದ್ರೆ ಇದೆ ಎಲೆ. ಹೌದಾ? ಎಲೆ ಉದುರಿಸ್ತಾರೆ. ಇದೆ ಎಲೆ. ಅದು ಇದೇನಾ ಪತ್ತ? ಅಂದ್ರೆ ಬೀಡ ಅಂಗಡಿಲಿ ಹಾಕೋ ಪತ್ತ ಇದೆ. ಇದು ವಿಷ ಇಲ್ಲ. ತಿನ್ಬೋದು. ಸ್ವೀಟ್ ಇದು. ನಾನು ತಿಂದು ನೋಡ್ತೀನಿ ಈಗ. ಸ್ವೀಟು ಕಹಿ ಒಂಚೂರು ಮಿಕ್ಸ್ ಆಗಿರ್ತಿದ್ದು. ಸ್ವೀಟ್ ಎದ್ದು ಕಾಣಿಸುತ್ತೆ ನಮಗೆ. ಮಿಕ್ಸ್ ಆಗಿದೆ. ಹೋಗ್ತಾ ಫೈನಲ್ ಎಲ್ಲ ನಾವು ತೆಗೆದ್ಮೇಲೆ ಸ್ವೀಟ್ ಬಾಯಲ್ಲಿರುತ್ತೆ. ನೋಡಿ, ಇದು ಎರಡು ಒಂದೇ ಕಡೆ ಸಿಗೋದು ಮೇಲೆ ಸ್ವಲ್ಪ ಸ್ವೀಟ್ ಇದೆ. ಏನಂದ್ರೆ ಇದರಲ್ಲಿ ನೋಡಿ, ವಿಷಾನು ಇಲ್ಲೇ ಇದೆ, ಈ ಸ್ವೀಟು ಇಲ್ಲೇ ಇದೆ. ನಾವು ವಿಷ ಅದನ್ನ ತಿಂದ್ರೆ ವಿಷ ಸಾವಾಗುತ್ತೆ. ಅದ ಬೆಳೆಯುವಂತ ಎಲೆ ತಿನ್ಬೋದು. ಇದು ಎಲೆಯಿಂದ ಏನಾದ್ರು ಪ್ರಯೋಜನ ಇದೆಯಾ ಆರೋಗ್ಯಕ್ಕೆ? ಇದೆ. ಏನಿದೆ? ನಾವು ವಶೀಕರಣಕ್ಕೆ ಬಳಸ್ಕೋಬಹುದು ಈ ಎಲೆನ. ಇದನ್ನ ತಗೊಂಡೋಗಿ ಸಿದ್ಧಿ ತಿಂಗಳಲ್ಲಿ ನೆರಳಲ್ಲಿ ಒಣಗಿಸಿ ಕುಟ್ಟಿ ಚೂರ್ಣ ಮಾಡಿ, ಇದ್ರ ಜೊತೆಗೆ ಇನ್ನೂ ಗಿಡಗಳು ಬರ್ತವೆ. ಮೈರೋಶಿಕೆ, ಈ ಕೆಂಪು ಗುಲ್ಗಂಜಿದು ಇದೊಂದು ಎಲೆ, 2 ಬ್ರಹ್ಮದಂಡಿ, ಈ ಥರ ಪಂಚ ಮೂಲಿಕೆಗಳು ಬೇಕಾಗ್ತವೆ. ಇವೆಲ್ಲ ಸೇರಿಸಿ ನೆರಳಲ್ಲಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಚೂರ್ಣ ಮಾಡಿ ಅದಕ್ಕೆ ವಶೀಕರಣ ಮಂತ್ರದಿಂದ ಅಭಿಮಂತ್ರಿಸಿ, ಆಗಲೇ ಹೇಳ್ದಾಗೆ ಗಂಡು ಹೆಣ್ಣು ಅಥವಾ ಹೆಣ್ಣು ಗಂಡನ್ನು ಮಾಡ್ಕೊಳ್ಳುವಾಗ ಅವರ ಬಾಡಿಲಿರುವಂಥ ಅಂಶನ ಅದ್ರಲ್ಲಿ ಬೆರೆಸಿ ಮಿಕ್ಸ್ ಮಾಡಿ ಅವ್ರಿಗೆ ಫುಡ್ಡಲ್ಲಿ ಮಿಕ್ಸ್ ಮಾಡ್ಕೊಡೋದ್ರಿಂದ ಅವರು ವಶೀಕರಣ ಆಗ್ತಾರೆ. ಅಂದರೆ ಇವ್ರು ಹೇಳ್ದಂಗೆ ಕೇಳ್ತಾರೆ. ಯಾರನ್ನ ಬೇರೆ ಚಟಗಳಿದ್ರೆ ಅದನ್ನ ಬಿಟ್ಟು ನಾನಾಯಿತು, ನಮ್ಮ ಮನೆ ಆಯಿತು, ಸಂಸಾರ ಆಯಿತು ಅನ್ನೋ ಮಟ್ಟಿಗೆ ಅವರು ಬದಲಾವಣೆ ಆಗ್ತಾರೆ. ಇದಕ್ಕೆಲ್ಲ ವಶೀಕರಣಕ್ಕೆ ಇದು ಬಹಳ ಮುಖ್ಯವಾಗಿ ಬಳಸ್ತಾರೆ. ಇವೆಲ್ಲ ಬೇಕೇ ಬೇಕು. ಸಂಸಾರ ನಾವು ಒಂದು ಹಾಕಣಕ್ ಮಾಡ್ರಪ್ಪ ಅಷ್ಟೇ, ಕಿತ್ತಾಕಣಕ್ ಬೇಡ, ಮಾಡಬೇಡ್ರಿ, ಹಾಳು ಮಾಡಕ್ ಮಾಡಬೇಡ್ರಿ. ಸೊ ಅವರು ಅದನ್ನೇ ಹೇಳ್ತಾ ಇರೋದು. ದುರುಪಯೋಗ ಪಡಿಸ್ಕೊಂಡ್ರೆ ಕೆಲಸ ಆಗಲ್ಲ. ಸೊ ಕರ್ಮ ಅನ್ನೋದು ಇರ್ತದೆ, ಕಾಡುತ್ತೆ. ಹೌದು. ಇಲ್ಲಿ ಒಂದು ಅಘೋರ ತಂತ್ರದಲ್ಲಿ ಸಂಸಾರವನ್ನು ಹೇಗೆ ಒಂದು ಮಾಡ್ಕೊಬೋದು, ಗಂಡ ಹೆಂಡತಿ ಸಂಬಂಧಗಳನ್ನು ಒಂದು ಮಾಡ್ಕೊಳ್ಳಲು ಇವರು ತಿಳಿಸಿರುವಂತಹ ವಿಚಾರವನ್ನು ಬಳಸ್ಕೊಬೋದು. ಸೊ ಇನ್ನೂ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಮುಂದಿನ ಎಪಿಸೋಡ್ನಲ್ಲಿ ಇನ್ನಷ್ಟು ವಿಚಾರವನ್ನು ನಾವು ತಿಳಿಸ್ತೇವೆ. ಸಬ್ಸ್ಕ್ರೈಬ್ ಮಾಡಿರಿ. ಶ್ರೀ ಕೃಷ್ಣಾರ್ಪಣಮಸ್ತು. ಒಳ್ಳೆಯದಾಗಲಿ.